ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಸಿಬಿಲ್ ಸ್ಕೋರನ್ನು ಹೇಗೆ ಇಂಪ್ರೂವ್ ಮಾಡೋದನ್ನು ಹೇಳ್ಕೊಡ್ಲಿಕ್ಕಿದ್ದೇನೆ. ಸಿಬಿಲ್ ಸ್ಕೋರಿನ ರೇಂಜ್ 300ರಿಂದ 900, ಅದರಲ್ಲಿ 700ರಿಂದ 900 ರೇಂಜ್ ಇದ್ದರೆ ನಿಮ್ಮ ಸಿಬಿಲ್ ಸ್ಕೋರನ್ನು ಒಳ್ಳೆ ಸಿಬಿಲ್ ಸ್ಕೋರ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಸಿಬಿಲ್ ಸ್ಕೋರನ್ನು ಇಂಪ್ರೂವ್ ಮಾಡಲಿಕ್ಕೆ ಇವತ್ತು 5 ಪಾಯಿಂಟ್ಸನ್ನು ನಾನು ನಿಮ್ಗೆ ಹೇಳಲಿಕ್ಕಿದ್ದೇನೆ. ಅದರಲ್ಲಿ ಫಸ್ಟ್ ಪಾಯಿಂಟ್, ಯಾವುದೇ ಸಮಯದಲ್ಲಿ ನಿಮ್ಮ ಲೋನ್ ಇರಬಹುದು ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಇರಬಹುದು, ಆನ್ ಟೈಮ್ ಪೇಮೆಂಟ್ ಮಾಡುವಂಥ ಒಂದು ರೆಗ್ಯುಲರ್ ಹ್ಯಾಬಿಟನ್ನು ಇಟ್ಕೊಳ್ಳಿ. ಒಂದು ವೇಳೆ ನಿಮಗೆ ಪದೇ ಪದೇ ಮರ್ತು ಹೋಗುತ್ತೆ ಅಂತ ಹೇಳಾಗಿದರೆ ಆನ್ಲೈನ್ ಮ್ಯಾಂಡೇಟಿಗೆ ಅಪ್ರೂವಲನ್ನು ಕೊಟ್ಟು ಮತ್ತು ನಿಮ್ಮ ಬ್ಯಾಂಕಿನಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ ರೆಗ್ಯುಲರ್ ಆಗಿ ಆಟೋ ಡೆಬಿಟ್ ಆಪ್ಷನ್ ಥ್ರೂ ನಿಮ್ಮ EMI ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಆಗೋ ಥರ ಫೆಸಿಲಿಟಿಯನ್ನು ಮಾಡಿಟ್ರೆ ನಿಮ್ಮದು ರೆಗ್ಯುಲರ್ ಪೇಮೆಂಟ್ ಆಗುತ್ತೆ ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಎರಡನೇ ಪಾಯಿಂಟ್, ಇವತ್ತಿನ ಡಿಜಿಟಲ್ ಕಾಲದಲ್ಲಿ ನಿಮಗೆ ಪ್ರೀ ಅಪ್ರೂವ್ಡ್ ಆಟೋ ಲೋನ್, ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ ಅಲರ್ಟ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಹಾಗಂತ ನಿಮಗೆ ನೀಡಿದರೆ ಮಾತ್ರ ಅದನ್ನು ಆ ಫೆಸಿಲಿಟಿಯನ್ನು ಅವೈಲ್ ಮಾಡಿ, ಇಲ್ಲಾದರೆ ಅದನ್ನು ಸ್ಟ್ರೇಟ್ ಅವೇ ರಿಜೆಕ್ಟ್ ಮಾಡಿ. ಬಹಳ ಲೋನ್ ಅಮೌಂಟ್ ನಿಮ್ಮ ಸಿಬಿಲ್ ರಿಪೋರ್ಟಲ್ಲಿ ಶೋ ಆದಾಗ ನಿಮಗೆ ಮತ್ತೊಮ್ಮೆ ತೀರ ಅವಶ್ಯಕತೆ ಇದ್ದಾಗ ಲೋನ್ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ ಮತ್ತು ಬಹಳ ಲೋನ್ ಅಮೌಂಟ್ ನಿಮ್ಮ ಇನ್ಕಮ್ಗಿಂತ ಜಾಸ್ತಿ ನಿಮ್ಮದು ಲೋನ್ EMI ಬಂದಾಗ ನಿಮ್ಗೆ ಆ EMI ಪೇಮೆಂಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ, ಓವರ್ ಡ್ಯೂ ಆಗೋ ಚಾನ್ಸಸ್ ಇರುತ್ತೆ. ಮೂರನೇ ಪಾಯಿಂಟ್, ಇವತ್ತಿನ ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡೋದು ತುಂಬಾ ಈಸಿ. 10 ವರ್ಷದ ಹಿಂದೆ ಬಹುಶಃ ಭಾಳ ಕಡಿಮೆ ಜನರ ಹತ್ರ ಕ್ರೆಡಿಟ್ ಕಾರ್ಡ್ ಇರ್ತಿತ್ತು. ಇವತ್ತು 20ರಿಂದ 30 ಸಾವಿರ ಸಂಬಳ ಇದ್ದವರಿಗೂ ಸಮೇತ ಒಂದು ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಸಿಗ್ತಾ ಇದೆ. ಹಾಗಂತ ನಿಮ್ಮ ಇನ್ಕಮ್ಗಿಂತ ಜಾಸ್ತಿ ಕ್ರೆಡಿಟ್ ಲಿಮಿಟನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ ಮತ್ತು ಒಂದಕ್ಕಿಂತ ಜಾಸ್ತಿ ನೀವು ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡುವಾಗ ಯೋಚನೆ ಮಾಡಿ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಅಪ್ಲಿಕೇಶನ್ ನೀವು ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿಕ್ಕೆ ಹಾಕಿದಾಗ ಅದು ನಿಮ್ಮ ಸಿಬಿಲ್ ರಿಪೋರ್ಟಲ್ಲಿ ಬರುತ್ತೆ ಮತ್ತು ನಿಮ್ಮದು ಓವರ್ ಡ್ಯೂ ಆದಾಗ ನಾನು ಹೇಳ್ದಂಗೆ ಮತ್ತು ನಿಮ್ಮ ಸಿಬಿಲ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ನಾಲ್ಕನೇ ಪಾಯಿಂಟ್, ಒಂದು ಒಳ್ಳೆ ಕ್ರೆಡಿಟ್ ಮಿಕ್ಸನ್ನು ಮೇಂಟೈನ್ ಮಾಡುವಂಥದ್ದು. ಲೋನ್ಸಲ್ಲಿ 2 ಕ್ಯಾಟಗರಿ ಇದೆ, ಸೆಕ್ಯೂರ್ಡ್ ಲೋನ್ಸ್, ಅನ್ಸೆಕ್ಯೂರ್ಡ್ ಲೋನ್ಸ್. ನೀವು ಪದೇ ಪದೇ ಅನ್ಸೆಕ್ಯೂರ್ಡ್ ಲೋನ್ಸನ್ನೇ ತೊಗೊಂಡಾಗ ನಿಮ್ಮ ಸಿಬಿಲ್ ರಿಪೋರ್ಟಲ್ಲಿ ಅದು ಮೆನ್ಷನ್ ಆಗುತ್ತೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆಗೆ ನಾಳೆ ಸೆಕ್ಯೂರ್ಡ್ ಲೋನ್ಸ್ ತಗೊಳ್ಳೋಕೆ ಕೂಡ ಕಷ್ಟ ಆಗಬಹುದು. ಮತ್ತು ಇನ್ನೊಂದು ನೆನಪಿರಲಿ, ಯಾರಿಗೆ ಒಂದು ಲೋನ್ ಫೆಸಿಲಿಟಿ ಬೇಕಾದಾಗ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಗ್ಯಾರಂಟರ್ ಆಗೋ ಮುಂಚೆ ತುಂಬಾ ಯೋಚನೆ ಮಾಡಬೇಕು. ಯಾಕೆಂತ ಹೇಳಿದರೆ ಅವರು ನಾಳೆ ಡಿಫಾಲ್ಟ್ ಮಾಡಿದರೆ ಅಥವಾ ಅವರ ಪೇಮೆಂಟ್ ಓವರ್ ಡ್ಯೂ ಆದರೆ ಅದು ನಿಮ್ಮ ಸಿಬಿಲ್ ಸ್ಕೋರ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಕ್ಕೆ ಕಾರಣ. 5ನೇ ಪಾಯಿಂಟ್, ರೆಗ್ಯುಲರ್ ಆಗಿ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನು ಮಾನಿಟರ್ ಮಾಡುವಂಥದ್ದು. ಸಿಬಿಲ್ ವೆಬ್ಸೈಟಿಗೆ ಹೋದರೆ ವರ್ಷಕ್ಕೊಂದ್ಸಲ ಫ್ರೀ ಆಗಿ ನಿಮ್ಮ ಸಿಬಿಲ್ ರಿಪೋರ್ಟನ್ನು ನೀವು ಜನ್ರೇಟ್ ಮಾಡ್ಬೋದು. ಆ ಸಿಬಿಲ್ ರಿಪೋರ್ಟ್ ಜನ್ರೇಟ್ ಮಾಡಿದ ನಂತರ ಆ ಸಿಬಿಲ್ ರಿಪೋರ್ಟಲ್ಲಿ ಏನು ಡೀಟೇಲ್ಸ್ ಇದೆ, ನಿಮ್ಮ ಎಷ್ಟು ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಇದೆ ಮತ್ತು ಲಾಸ್ಟ್ ಇಯರ್ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗಲಿಕ್ಕೆ ಏನು ಕಾರಣ ಇರ್ಬೋದನ್ನು ಅನಲೈಸ್ ಮಾಡಿದ ನಂತರ ನೆಕ್ಸ್ಟ್ ಇಯರಿಗೆ ನೀವು ಯಾವ ರೀತಿಯನ್ನು ಲೋನ್ಸ್ ತಗೊಳ್ಬಹುದು ಮತ್ತು ಹೇಗೆ ಇಂಪ್ರೂವ್ ಮಾಡೋದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ.